ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಮ್ಮ ಧೀವರ ಈಡಿಗ ಕುಲಬಾಂಧವರಿಗೆ ನಮಸ್ಕಾರ. ಬಂಧುಗಳೇ, ಯಾರು ಏನು ಬೇಕಾದರೂ ಎಲ್ಲಿಂದ ಬೇಕಾದರೂ ಸ್ಟೇಟ್ಮೆಂಟು ಕೊಡಲಿ. ನಿಮ್ಮ ಅಪ್ಪ, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ, ನಿಮ್ಮ ಜಾತಿ ಸರ್ಟಿಫಿಕೇಟಲ್ಲಿ ಧೀವರಂತ ಬರೆಸಿದರೆ ನೀವು 9ನೇ ಕಾಲಮಲ್ಲಿ ಧೀವರಂದನ್ನೇ ಬರೆಸಬೇಕು. 10ನೇ ಕಾಲಮಲ್ಲಿ ಅಷ್ಟ ನೀವು ಈಡಿಗ ಅಂತ ಬರೆಸಬೇಕು. ಹಾಗಾಗಿ ಅದು ಇಲ್ಲಿ ಸಮಸ್ಯೆ ಆಗೋದಿಲ್ಲ. ಅದು ಇನ್ನೊಬ್ಬರು ಹೇಳಬೇಕಾದ ಅವಶ್ಯಕತೆಯೂ ಇಲ್ಲ. ಮತ್ತು 9, 10 ಏನು ಬರೆಸಿದರೂ ಕೂಡ ಅದು ಕನ್ಸಿಡರ್ ಈಡಿಗ ಅಂತ ಹೇಳ್ತಾ ಇದ್ದ ಮೇಲೆ ಎಲ್ಲ ಈಡಿಗಕ್ಕೆ ಸೇರ್ತೇವಲ್ವಾ. ಹಾಗಾಗಿ 8ನೇ ಕಾಲಮಲ್ಲಿ ಹಿಂದೂ, 9ನೇ ಕಾಲಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಧೀವರು, 10ನೇ ಕಾಲಮಲ್ಲಿ ಸಾಧ್ಯ ಆಗುತ್ತೆ ಅಂದರೆ ಈಡಿಗ ಅಂತ ಬರೆಸಿದರೆ ಒಳ್ಳೆಯದು. ಮತ್ತು ಕುಲಕಸಬು ಕೇಳಿದಾಗ ಸೇಂದಿ ಮತ್ತು ಆಯುರ್ವೇದ ಅದು 60ನೇ ಪ್ರಶ್ನೆನೇ ಆಯ್ತದು, ಅದು ಸೇರಿಸಿ. ಮತ್ತು ಎರಡನೇದು ಅದು ಮುಂದುವರಿಸಬೇಕು ಅಂತ ಬಂದಾಗ ಬದಲ್ ವ್ಯವಸ್ಥೆಯನ್ನೇ ಕೊಡಬೇಕು ಅಂತಕ್ಕಂಥದ್ದು ಕೂಡ ಬರೀಬೇಕಾಗತ್ತೆ. ಹಾಗಾಗಿ ಧೀವರ ಮಾಡಬೇಕು ಅಂದರೆ ಭಾಳ ದೊಡ್ಡ ಅಭಿಯಾನ ಅಲ್ಲಿ ನಡೀತಾ ಇದೆ. ಆ ಅಭಿಯಾನ ಜೊತೆ ನನ್ನ ಸಂಪೂರ್ಣವಾಗಿ ಬೆಂಬಲಿದೆ. ಅದೇ ಸರಿ ಅಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ. ಬಂಡವಾಳಶಾಹಿಗಳಿಗೆ, ಲೋಬಿ ಮಾಡತಕ್ಕಂಥವರಿಗೆ ಹೊಂದಾಣಿಕೆ ಮಾಡಿಕೊಳ್ಳೋಕ್ಕೋಸ್ಕರ, ಅವರ ಸ್ವಾರ್ಥ ಲಾಭಕ್ಕೋಸ್ಕರ ನಾವೇ ಇದೇ ಬರೆಸಬೇಕು ಅಂತಕ್ಕಂಥದ್ದು ಆಗೋದಿಲ್ಲ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಮುತ್ತಜ್ಜ ಏನು ಬರೆಸಿರ್ತೀರಿ ಅದೇ ನಮ್ಮ ಜಾತಿ. ಅವರೇ ಅಲ್ವ ನಮ್ಮ ಹುಟ್ಟಿಸಿರೋದು. ಅವರೇನು ಹೇಳ್ತಾರೆ, ಏನು ಬರೆದಿರ್ತಾರೆ ಅದೇ ನಮ್ಮ ಜಾತಿ ಅಂತಕ್ಕಂಥದ್ದು. ಸರ್ಕಾರದಿಂದ ಯಾವುದೋ ಲಾಭ ಸಿಗುತ್ತೆ, ಯಾವುದೋ ಅನುದಾನ ಸಿಗುತ್ತೆ ಅಂತ ಕೂಡಲೇ ಆ ಜಾತಿ ಬದಲಾವಣೆ ಮಾಡುವುದಲ್ಲ. ಅದು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ. ಆ ಧೀವರು ಅಭಿಯಾನಕ್ಕೆ ಒಳ್ಳೆಯದಾಗಲಿ ಅಂತ ಮಾತನ್ನು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.